ಹಲೋ ಆಲ್, ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಬಂದು PCOS ಅಥವಾ PCOD ಬಗ್ಗೆ. ಮೇನ್ ಥಿಂಗ್ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ರೀಸನ್ ಏನು ಅಂತ ಹೇಳಿದ್ರೆ, ಈ PCOD ಅಥವಾ ಈ PCOS ಬಗ್ಗೆ ನನಗೆಷ್ಟು ಗೊತ್ತಿದೆ ಮಾಹಿತಿಯನ್ನು, ಕೆಲವೊಬ್ಬರು ಹೆಣ್ಮಕ್ಳುಗಳು ಈ PCOS ಅಥವಾ ಈ PCODಯಿಂದ ಸಫರ್ ಪಡ್ತಾ ಇದ್ದಾರೆ. ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ PCOSಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಮೇನ್ ರೀಸನಿಂದಲೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇರೋದು. ಫಸ್ಟ್ ಥಿಂಗ್, ವಾಟ್ ಈಸ್ PCOD? PCOD ಅಂದರೆ ಏನಪ್ಪ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಫಸ್ಟು ಇದನ್ನು PCOD ಅಂತ ಡಯಾಗ್ನೋಸ್ ಮಾಡ್ತಿದ್ರು, ಬಟ್ ಇವಾಗ ಅದು ಬಂದು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಅಂದರೆ ಡಿಸೀಸ್ ಅಂದರೆ ರೋಗ, ಸೊ ಅದು ರೋಗ ಅಲ್ಲ, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಷ್ಟೇ. ಸೊ ಅದು ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಇವಾಗ ಅಂದರೆ ಯೂಸ್ ಮಾಡ್ತಾ ಇರೋಂಥ ಲೈಫ್ ಸ್ಟೈಲ್ ಏನಿದೆ, ಅಂದರೆ ನಾವು ತೊಗೊಳ್ತಾ ಇರೋ ಫುಡ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ಗಳು, ಮತ್ತು ನಮ್ಮದು ಸ್ಲೀಪಿಂಗ್ ಪ್ಯಾಟ್ರನ್ನು, ಸೊ ಈ ಎಲ್ಲ ಕಾರಣಗಳಿಂದ ಈ PCOS ಅನ್ನೋದು ಆಲ್ಮೋಸ್ಟ್ ಬರ್ತಾ ಇರೋದು. ಮತ್ತು ಈ PCOS ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಬಂದು ಪೀರಿಯಡ್ಸ್ ಏನಿರುತ್ತೆ ಅದು ಇರ್ರೆಗ್ಯುಲರ್ ಆಗಿರುತ್ತೆ, ಮತ್ತು ಈ ಚಿನ್ನಲೆಲ್ಲ ಹೇರ್ ಇರುತ್ತೆ, ಲೆಗ್ಸಲ್ಲೆಲ್ಲ ಹೇರ್ ಬರುತ್ತೆ, ಪ್ಲಸ್ ಓವರ್ ವೆಯ್ಟ್ ಆಗಿರ್ತಾರೆ. ಓಕೆನಾ? ಹಾಗಂತ ಹೇಳ್ಬಿಟ್ಟು ಸಣ್ಣ ಇದ್ದಾರೆ ಸೊ ಅವ್ರಿಗೆ PCOS ಇರೋದೇ ಇಲ್ವಾ, ಇಲ್ಲ ಇವ್ರು ದಪ್ಪ ಇದ್ದಾರೆ ಇವ್ರಿಗೆ ಮಾತ್ರ PCOS ಇರುತ್ತಾ, ಆ ಥರ ಏನಿಲ್ಲ. ಬಟ್ ನಾವು ಏನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೆಂಗೆ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಈ PCOS ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈ PCOSನ ಕಂಪ್ಲೀಟಾಗಿ ಬರದೇ ಇರೋ ಥರ ನೋಡ್ಕೋಬೋದಾ ಅಂದರೆ ಅದು ಆಗಲ್ಲ, ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಚೇಂಜ್ ಮಾಡ್ಕೊತ ಜಸ್ಟ್ ಅದನ್ನು PCOS ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು ಅಷ್ಟೇ. ಇವಾಗ ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಈ PCOSನ ಪ್ರಿವೆಂಟ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು ಸಿಂಪ್ಟಮ್ಸ್ಗಳನ್ನ ಇಟ್ಕೊಂಡು ನನಗೆ PCOS ಇದೆನಾ ಇಲ್ವಾ ಅಂತ ಹೇಳೋದಕ್ಕೆ ಬರಲ್ಲ. ಯು ಗೋ ಫಾರ್ ದ ಸ್ಕ್ಯಾನ್. ಅಲ್ಲಿ ನಿಮಗೆ ಡಾಕ್ಟರು ಸ್ಕ್ಯಾನ್ ಮಾಡಿ ಹೇಳ್ತಾರೆ. ಸ್ಕ್ಯಾನಲ್ಲಿ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಓವರೀಸ್ ಮೇಲೆ ನಿಮಗೆ ವಾಟರ್ ಬಬಲ್ಸ್ ಇರುತ್ತೆ, ಸೊ ಅದನ್ನೇ PCOS ಅಂತ ಹೇಳೋದು. ಓಕೆ, ಇವಾಗ ನೀವು ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಸ್ಕ್ಯಾನ್ ಮಾಡಿದ್ರು ಡಾಕ್ಟರ್ ಹೇಳ್ತಾರೆ PCOS ಇದೆ ಅಂತ. ಸೊ ಆಮೇಲೆ ನೀವು ಏನು ಮಾಡಬೇಕು, ಡೈರೆಕ್ಟ್ ಮೆಡಿಕೇಷನ್ ತೊಗೋಬೇಕಾ? ಇಲ್ಲ, ಬೇಡ. ಏನಕ್ಕೆ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಈ PCOSನ ಪ್ರಿವೆಂಟ್ ಮಾಡ್ಬೋದು. ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಆಲ್.